ತುಮಕೂರಿನಲ್ಲಿ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ. ವಿದ್ಯಾನಂದ, ಅಪರಿತ್ ಹಾಗೂ ಲಿಖಿತ್ ಎನ್ನುವ ಮೂವರು ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಜೀವ ಬೆದರಿಕೆಯಿಂದ ಯುವತಿ ದೂರನ್ನ ನೀಡಿರಲಿಲ್ಲ. ತುಮಕೂರಿನಲ್ಲಿ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ನಡೆದಿರುವಂತದ್ದು. ಲಿಖಿತ್, ಅಪರಿತ್ ಹಾಗೂ ವಿದ್ಯಾನಂದ ಎನ್ನುವಂತಹ ವ್ಯಕ್ತಿಯಿಂದ ಈ ಕೃತ್ಯ ನಡೆದಿದೆ. ಸದ್ಯ ಈ ಮೂವರನ್ನು ಕೂಡ ಬಂಧಿಸಲಾಗಿದೆ. ಜೀವ ಬೆದರಿಕೆಯಿಂದ ಯುವತಿ ದೂರನ್ನ ನೀಡಿರಲಿಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಇನ್ನು 1 ತಿಂಗಳ ಬಳಿಕ ಧೈರ್ಯ ಮಾಡಿ ತಂದೆ ತಾಯಿಯ ಬಳಿ ಈಕೆ ಈ ವಿಷಯಗಳನ್ನ ಹೇಳ್ಕೊಂಡಿದ್ದಾಳೆ. ಚಿಕ್ಕನಾಯಕನಹಳ್ಳಿ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಕಳೆದ ಜೂನ್ 9ರ ರಾತ್ರಿ ನಡೆದಿರುವಂತಹ ಘಟನೆ ಇದು. ಆರೋಪಿಗಳು ಜೀವ ಬೆದರಿಕೆ ಹಾಕಿದ್ದರಿಂದ ಯುವತಿ ಯಾರಿಗೂ ಈ ವಿಷಯವನ್ನ ತಿಳಿಸಿರಲಿಲ್ಲ. 1 ತಿಂಗಳ ಬಳಿಕ ಧೈರ್ಯ ಮಾಡಿ ತಂದೆ ತಾಯಿಯೊಂದಿಗೆ ಈ ವಿಷಯವನ್ನ ಹಂಚಿಕೊಂಡಿದ್ದಾಳೆ ಯುವತಿ. ಜೂನ್ 9ರ ರಾತ್ರಿ ನಿನ್ನ ಜೊತೆ ಮಾತಾಡಬೇಕು, ಈಚೆ ಬಾ ಅಂತ ಕರೆಸಿಕೊಂಡಿದ್ದ ವಿದ್ಯಾನಂದ. ಇನ್ನು ಈಚೆ ಬಂದ ತಕ್ಷಣ ಬಾಯಿಗೆ ಬಟ್ಟೆ ತುರುಕಿ ನಿರ್ಜನ ಪ್ರದೇಶಕ್ಕೆ ಎಳೆದೊಯ್ದು ಈ ಕೃತ್ಯವನ್ನ ಎಸಗಿದ್ದಾರೆ ಈ ಪಾಪಿಗಳು. ವಿದ್ಯಾನಂದ, ಲಿಖಿತ್ ಹಾಗೂ ಅಪರಿತ್ ಎನ್ನುವಂತಹ ವ್ಯಕ್ತಿಯಿಂದ ಈ ಒಂದು ಕೃತ್ಯ ನಡೆದಿರುವಂಥದ್ದು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಅವರ ಚಿತ್ರಗಳನ್ನ. ಇನ್ನು ಚಿಕ್ಕನಾಯಕನಹಳ್ಳಿ ಪೊಲೀಸರು ಈ ಮೂವರನ್ನ ಕೂಡ ಬಂಧಿಸಿದ್ದಾರೆ. ತುಮಕೂರಿನಲ್ಲಿ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ನಡೆದಿರುವಂಥದ್ದು. ವಿದ್ಯಾನಂದ, ಲಿಖಿತ್ ಹಾಗೂ ಅಪರಿತ್ ಎನ್ನುವಂತಹ ಮೂವರು ವ್ಯಕ್ತಿಗಳಿಂದ ಈ ಕೃತ್ಯ ನಡೆದಿದೆ. ಇನ್ನು ಅತ್ಯಾಚಾರವೆಸಗಿ ಈ ಪಾಪಿಗಳು ಆಕೆಗೆ ಜೀವ ಬೆದರಿಕೆಯನ್ನ ಕೂಡ ಹಾಕಿರ್ತಾರೆ, ಯಾರಿಗೂ ಕೂಡ ಹೇಳಬೇಡ ಅಂತ. 1 ತಿಂಗಳ ಬಳಿಕ ಧೈರ್ಯ ಮಾಡಿ ಈಕೆ ತಂದೆ ತಾಯಿಯರ ಬಳಿ ವಿಷಯವನ್ನು ಹಂಚಿಕೊಂಡಿದ್ದಾಳೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ತಡವಾಗಿ ಈ ಒಂದು ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ತುಮಕೂರಿನಲ್ಲಿ ನಡೆದಿದೆ ಈ ಒಂದು ಗ್ಯಾಂಗ್ ರೇಪ್. ಆದರೆ ಪಾಪ ಆಕೆ ಜೀವ ಬೆದರಿಕೆಯಿಂದ ಯಾರ ಬಳಿಯೂ ಕೂಡ ಇದನ್ನ ಹೇಳ್ಕೊಂಡಿರಲಿಲ್ಲ. ಸೊ ಈ ಘಟನೆಯ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ಸ್ ನೀಡೋದಾದ್ರೆ ಸಿಂಚನ, ಏನು ಕಳೆದ 9ನೇ ತಾರೀಕು ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಏನು ಯುವತಿಗೆ ಒಂದು ಬೆದರಿಕೆ ಹಾಕಿದ್ರು ಅನ್ನುವಂತಹ ಕಾರಣಕ್ಕಾಗಿ ಈ ಪ್ರಕರಣ ಎಲ್ಲೂ ಕೂಡ ಯುವತಿ ಬಾಯಿ ಬಿಟ್ಟಿರಲಿಲ್ಲ. ಹೀಗಾಗಿ ಏನು ತಾಯಿ ಜೊತೆ ಮಾತ್ರ ಈ ಒಂದು ಘಟನೆ ಬಗ್ಗೆ ಹೇಳ್ಕೊಂಡಿರ್ತಾಳೆ. ನನಗೆ ಈ ರೀತಿ ಒಂದು ಅತ್ಯಾಚಾರ ನಡೆದಿದೆ ಅಂತಕ್ಕಂಥದ್ದಾಗಿ ತಾಯಿ ಜೊತೆ ಹೇಳ್ಕೊಂಡಿರ್ತಾಳೆ. ತಾಯಿನೂ ಕೂಡ ಇಲ್ಲಿ ಸಾಕಷ್ಟು ಅವರು ತುಂಬಾ ಬಡವರಾಗಿರೋದ್ರಿಂದ ಅವರು ಕೂಡ ಇದ್ರ ಬಗ್ಗೆ ಘಟನೆ ಬಗ್ಗೆ ಎದುರುಕೊಂಡು ಎಲ್ಲೂ ಕೂಡ ಇವರು ಹೇಳ್ಕೊಳಕ್ಕೆ ಆಗಿರ್ಲಿಲ್ಲ. ಇದಾದ ಬಳಿಕ ಕೊನೆಗೆ ತಂದೆಗೆ ಈ ವಿಚಾರ ಗೊತ್ತಾಗುತ್ತೆ. ವಿಚಾರ ಗೊತ್ತಾದಂತ ಬಳಿಕ ಇದು ಏನು ಬೇರೆ ಬೇರೆ ಒಂದು ಸಂಘಟನೆಯವರ ಒಂದು ಬೆಂಬಲವನ್ನ ತೆಗೆದುಕೊಂಡು ಅನಂತರ ಇವರು ಠಾಣೆಗೆ ಹೋಗಿ ಒಂದು ದೂರನ್ನ ದಾಖಲಿಸಿರ್ತಕ್ಕಂಥದ್ದು. ಏನು 9ನೇ ತಾರೀಕು ಏನು ಯುವತಿಯನ್ನ ಈ ಮೂವರು ಆರೋಪಿಗಳೇನಿದ್ದಾರೆ ಇವರು ಒಂದು ಗ್ಯಾಂಗ್ ರೇಪ್ ಅನ್ನ ಮಾಡಿದ್ದಾರೆ ಅಂತಕ್ಕಂಥದ್ದಾಗಿ ಈಗ ಯುವತಿ ದೂರಿನಲ್ಲಿ ತಿಳಿಸಿರ್ತಕ್ಕಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂಗೆ ಈಗ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಮೂವರು ವಿರುದ್ಧ ಒಂದು ಗ್ಯಾಂಗ್ ರೇಪ್ ಒಂದು ಪ್ರಕರಣ ಈಗ ದಾಖಲಾಗಿರ್ತಕ್ಕಂಥದ್ದು. ಏನು ಯುವತಿ ಈ ಒಂದು BA ಓದ್ತಾ ಇರ್ತಾಳೆ. ಓದಂತ ಸಂದರ್ಭದಲ್ಲಿ ಕಾಲೇಜ್ಗೆ ಹೋಗುವಂಥದ್ದು, ಈ ರೀತಿ ಕಾಲೇಜ್ಗೆ ಹೋಗುವಂತ ಸಂದರ್ಭದಲ್ಲಿ ಈತ ಏನು ಇದೇ ಗ್ರಾಮಕ್ಕೆ ಬಂದಿರ್ತಾನೆ. ಒಬ್ಬ ಹುಡುಗ ಏನು ವಿದ್ಯಾನಂದ ಅಂತಕ್ಕಂತಾನೆ ಏನಿದ್ದಾನೆ, ಈತನ ಪರಿಚಯ ಏನು ಪಕ್ಕದ ಊರಿನವನಾಗಿರ್ತಾನೆ. ಈ ಹುಡುಗ ಏನು ಇವರ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಪರಿಚಯ ಆಗಿರುತ್ತೆ. ಪರಿಚಯ ಆದಂತ ಸಂದರ್ಭದಲ್ಲಿ ಈಕೆಗೆ ಒಂದು ಬಸ್ ಅಡ್ರೆಸ್ ಅನ್ನ ಕೇಳುವಂತ ನೆಪದಲ್ಲಿ ಈಕೆಗೆ ಫೋನ್ ಮಾಡುವಂತದ್ದು ಈ ರೀತಿ ಮಾಡ್ತಾ ಇರ್ತಾನೆ. ಕೊನೆಗೆ ಈಕೆಯನ್ನ ಒಂದು 9ನೇ ತಾರೀಕು ರಾತ್ರಿ ಈಕೆಗೆ ಒಂದು ಫೋನ್ ಮಾಡ್ತಾರೆ. ಫೋನ್ ಮಾಡಿದಂತ ಸಂದರ್ಭದಲ್ಲಿ ಈಕೆ ಮನೆಯಿಂದ ಹೊರಗೆ ಬಂದಿದ್ದಾಳೆ. ಬಂದಂತ ಸಂದರ್ಭದಲ್ಲಿ ಇವರು ಮೂವರು ಸೇರಿ ಏನು ವಿದ್ಯಾನಂದ ಮತ್ತು ಲಿಖಿತ್ ಅಂತಕ್ಕಂತ ಈ ಮತ್ತೆ ಇನ್ನೊಬ್ಬ ಅಪರಿಚಿತ ಹುಡುಗ, ಆತನ ಹೆಸರನ್ನ ಆಕೆ ಗೊತ್ತಿಲ್ಲ. ಹಾಗಾಗಿ ಈ ಮೂವರ ಒಂದು ಹೆಸರನ್ನ ದಾಖಲಿಸಿದ್ದಾಳೆ. ಈ ಮೂವರು ಸೇರಿ ಆಕೆಯನ್ನ ಒಂದು ಕಿಡ್ನಾಪ್ ಮಾಡ್ತಾರೆ. ಮನೆಯಿಂದ ಒಂದು ಬಾಯನ್ನ ಕಟ್ಟಿಕೊಂಡು ಅಲ್ಲಿಂದ ಒಂದು ನಿರ್ಜನ ಪ್ರದೇಶಕ್ಕೆ ಎತ್ಕೊಂಡೋಗಿ ಆಕೆ ಮೇಲೆ ಮೂವರು ಸೇರಿ ಒಂದು ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದಾಗಿ ಈಗ ಯುವತಿ ದೂರಿನಲ್ಲಿ ತಿಳಿಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಏನು ಯುವತಿ ಒಂದು ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲಿಸಿದ್ದಾಳೆ. ಈಗ ಏನು ಕಳೆದ 9ರಂದು ನಡೆದಿದ್ದಂತ ಈ ಒಂದು ಘಟನೆ ಏನು ಯುವತಿಗೆ ಒಂದು ಭಯ ಬೀಳಿಸಿದ್ರು, ಹಾಗಾಗಿ ನಾನು ತಡವಾಗಿ ದೂರು ಕೊಟ್ಟಿದ್ದೀನಿ ಅಂತಕ್ಕಂಥದ್ದಾಗಿ ಈಗ ಯುವತಿ ದೂರಿನಲ್ಲಿ ತಿಳಿಸಿರ್ತಕ್ಕಂಥದ್ದು. ಸಿಂಚನಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. तो